ಪ್ರಾಕ್ಟೋ ಒಬೆಸಿಟಿ ಹೆಲ್ಪ್ಲೈನ್ಗೆ ಸ್ವಾಗತ. ನಾನು ಭಾರತೀಯ ಪುರುಷರು ಮುಂದುವರೆದ ಒಬೆಸಿಟಿ ವಿರುದ್ಧ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಕೇಳುವ ನಿಜವಾದ ಪ್ರಶ್ನೆಗಳಿಗೆ ಉತ್ತರಿಸ್ತಿದ್ದೀನಿ. ಸರಳ, ಪ್ರಾಮಾಣಿಕ, ಪ್ರಾಯೋಗಿಕ. ಮೊದಲ ಪ್ರಶ್ನೆ ಪುಣೆಯ ರೋಹನ್ ಅವರಿಂದ ಬಂದಿದೆ. ನಾನು ಅರ್ಹನೆಂದು ತಿಳಿಯುವುದು ಹೇಗೆ ಎಂದವರು ಕೇಳ್ತಾರೆ. ಅರ್ಹತೆಯನ್ನ ಡ್ರೈವರ್ ಲೈಸೆನ್ಸ್ ಪರೀಕ್ಷೆ ಇದ್ದಂತೆ ಎಂದುಕೊಳ್ಳಿ. ಒಂದೇ ಔಷಧಿ ಎಲ್ಲರಿಗೂ ಸಿಗೋದಿಲ್ಲ. ಸಾಮಾನ್ಯವಾಗಿ BMI 30ಕ್ಕಿಂತ ಹೆಚ್ಚಿದ್ದಾಗ ಅಥವಾ 27ಕ್ಕಿಂತ ಹೆಚ್ಚಿದ್ದು ರಕ್ತದೊತ್ತಡ, ಲಿಪಿಡ್ ಸಮಸ್ಯೆ, ನಿದ್ರಾ ಅಪ್ನಿಯ ಅಥವಾ ಮಧುಮೇಹದಂತಹ ತೊಂದರೆಗಳಿದ್ರೆ ವೈದ್ಯರು ಬೊಜ್ಜಿನ ಔಷಧ ಸೂಚಿಸ್ತಾರೆ. ಇದು ಕೇವಲ ಸೌಂದರ್ಯಕ್ಕಲ್ಲ, ವೈದ್ಯಕೀಯ ಮೌಲ್ಯಮಾಪನದ ನಂತರ ಆರೋಗ್ಯದ ಅಪಾಯ ತಗ್ಗಿಸಲು ನೀಡುವ ಚಿಕಿತ್ಸೆಯಾಗಿದೆ. ಎರಡನೇ ಪ್ರಶ್ನೆ ಬೆಂಗಳೂರು ಮೂಲದ ಅರ್ಜುನ ಅವರಿಂದ ಬಂದಿದೆ. ಅವ್ರು ಕೇಳ್ತಾರೆ, ಈ ಹೊಸ ಒಬೆಸಿಟಿ ವಿರುದ್ಧದ ಔಷಧಿಗಳಲ್ಲಿ ನಿಜವಾಗಿಯೂ ವಿಭಿನ್ನವಾದದ್ದು ಏನು? ಹಲವರು ಈ ಔಷಧಿಗಳು ಹಸಿವು ಕಡಿಮೆ ಮಾಡುತ್ತವೆ ಎಂದು ತಿಳಿದಿದ್ದಾರೆ, ಆದರೆ ಅದು ನಿಜವಲ್ಲ. ಇವು ಹೊಟ್ಟೆ ತುಂಬಿದ ಭಾವನೆ ಮತ್ತು ಸಕ್ಕರೆ ನಿಯಂತ್ರಣಕ್ಕೆ ಸಹಕಾರಿ. ಒಬೆಸಿಟಿಯಲ್ಲಿ ಆ ಸಂಕೇತಗಳು ದುರ್ಬಲವಾಗ್ತವೆ. ಕೆಲವು ಹೊಸ ಔಷಧಿಗಳು ದ್ವಿಮುಖವಾಗಿ ಕಾರ್ಯನಿರ್ವಹಿಸಿ ಹಸಿವಿನ ಸಂಕೇತ ಮತ್ತು ಗ್ಲೂಕೋಸ್ ನಿಯಂತ್ರಣ ಎರಡನ್ನೂ ಒಟ್ಟಿಗೆ ಸುಧಾರಿಸ್ತವೆ. ಆದರೆ ಇವು ಸಮತೋಲಿತ ಆಹಾರ, ವ್ಯಾಯಾಮ ಮತ್ತು ಜೀವನ ಶೈಲಿ ಬದಲಾವಣೆಗಳೊಡನೆ ಬಳಸಿದಾಗ ಮಾತ್ರ ಉತ್ತಮವಾಗಿ ಕೆಲಸ ಮಾಡ್ತವೆ. ಮುಂದಿನ ಪ್ರಶ್ನೆ ಕಾರಣವರಿಂದ. ಅವರು ನನಗೆ ಕೇಳ್ತಾರೆ, ನಿಜವಾದ ಫಲಿತಾಂಶದ ಸಂಖ್ಯೆಯನ್ನು ಹೇಳಿ, ಜಾಹೀರಾತು ಅಲ್ಲ. ನ್ಯಾಯವಾದ ಪ್ರಶ್ನೆ. ಆದರೆ ವೈದ್ಯಕೀಯ ಅಧ್ಯಯನಗಳು ತೋರಿಸಿವೆ, ಜೀವನ ಶೈಲಿ ಬದಲಾವಣೆಗಳೊಂದಿಗೆ ಈ ಔಷಧಿಗಳನ್ನು ಬಳಸಿದಾಗ ರೋಗಿಗಳು ಸಮಯದೊಂದಿಗೆ ಅರ್ಥಪೂರ್ಣ ತೂಕ ಇಳಿಕೆಯನ್ನು ಅನುಭವಿಸಬಹುದು. ವೈಯಕ್ತಿಕ ಫಲಿತಾಂಶಗಳು ಬಹಳಷ್ಟು ಅಂಶಗಳ ಮೇಲೆ ಅವಲಂಬಿತವಾಗಿವೆ. ಇದರಲ್ಲಿ ಸಂಪೂರ್ಣ ಚಿಕಿತ್ಸೆ ಯೋಜನೆಗೆ ಬದ್ಧರಾಗಿರುವುದು ಔಷಧಿ ಜೊತೆಗೆ ಆಹಾರ, ವ್ಯಾಯಾಮ ಮತ್ತು ವರ್ತನೆ ಬದಲಾವಣೆಗಳು ಸೇರಿವೆ. ಇದು 4 ವಾರಗಳಲ್ಲ, 4 ತಿಂಗಳಲ್ಲಿ ನಿರ್ಮಾಣವಾಗುವ ವೈದ್ಯಕೀಯ ತೂಕ ನಿರ್ವಹಣೆಯಾಗಿದೆ. ಫಲಿತಾಂಶಗಳಿಗೆ ಔಷಧಿ ಮತ್ತು ಜೀವನ ಶೈಲಿ ಬದಲಾವಣೆಗಳಿಗೆ ನಿರಂತರ ಬದ್ಧತೆ ಅಗತ್ಯವಿದೆ. ಮುಂದಿನ ಪ್ರಶ್ನೆ ಇಮ್ರಾನ್ ಅವರಿಂದ. ಅವ್ರು ಕೇಳ್ತಾರೆ, ಮಾತ್ರೆ ಹೇಗೆ ಪ್ರಾರಂಭಿಸಲಾಗ್ತದೆ? ವೈದ್ಯರು ಮೊದಲ ದಿನವೇ ಹೆಚ್ಚಿನ ಪ್ರಮಾಣಕ್ಕೆ ಹೋಗುವುದಿಲ್ಲ. ಚಿಕಿತ್ಸೆಯು ಕಡಿಮೆ ಡೋಸ್ನಿಂದ ಆರಂಭವಾಗಿ ವಾರಗಳಲ್ಲಿ ಹೆಚ್ಚಾಗ್ತದೆ. ಇದನ್ನು ಡೋಸ್ ಎಸ್ಕಲೇಷನ್ ಎನ್ನಲಾಗುವುದು. ಈ ನಿಧಾನ ಏರಿಕೆಯು ನಿಮ್ಮ ದೇಹ ಔಷಧಿಗೆ ಹೊಂದಿಕೊಳ್ಳಲು ಮತ್ತು ಅಡ್ಡ ಪರಿಣಾಮ ತಗ್ಗಿಸಲು ಸಹಕಾರಿ. ನಿಮ್ಮ ಸಹಿಷ್ಣುತೆ ಮತ್ತು ಚಿಕಿತ್ಸೆ ಗುರಿಗಳ ಆಧಾರದ ಮೇಲೆ ನಿಮ್ಮ ವೈದ್ಯರು ಸರಿಯಾದ ಡೋಸ್ ಎಸ್ಕಲೇಷನ್ ವೇಳಾಪಟ್ಟಿಯನ್ನು ನಿರ್ಧರಿಸ್ತಾರೆ. ಇದಕ್ಕೆ ನಿಯಮಿತ ವೈದ್ಯಕೀಯ ಫಾಲೋ ಅಪ್ ಅಗತ್ಯವಿದೆ. ಮುಂದಿನ ಪ್ರಶ್ನೆ ನಿತಿನ್ ಅವರಿಂದ. ಮನೆಯಲ್ಲಿ ಇಂಜೆಕ್ಷನ್ ತೆಗೆದುಕೊಳ್ಳುವುದು ಹೇಗೆ? ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ಗಳನ್ನು ತೊಡೆ ಅಥವಾ ಹೊಟ್ಟೆಗೆ ನೀವೇ ಹಾಕ್ಕೊಳ್ಳಿ. ಮೇಲ್ಭಾಗದ ಕೈಗೆ ಹಾಕಲು ಬೇರೆಯವರ ಸಹಾಯ ಬೇಕು. ಪ್ರತಿ ವಾರ ಇಂಜೆಕ್ಷನ್ ಜಾಗ ಬದಲಾಯಿಸಿ. ಅದೇ ದೇಹದ ಭಾಗದಲ್ಲಿ ಹಾಕಬಹುದು, ಆದರೆ ಪ್ರತಿ ಸಾರಿ ಒಂದೇ ಜಾಗದಲ್ಲಿ ಚುಚ್ಚಬೇಡಿ. ಸೂಜಿಯನ್ನು ಹಾಕಿ ಔಷಧ ಪ್ರಮಾಣವನ್ನು ನೀಡಿಸಿ ನಂತರ 5 ಎಣಿಸೋವರೆಗೆ ಹಿಡ್ಕೊಳ್ಳಿ. ಇಂಜೆಕ್ಷನ್ ನಂತರ ಆ ಭಾಗವನ್ನ ಒರೆಸಬೇಡಿ. ಚಿಕ್ಕ ರಕ್ತದ ಕಲೆ ಇದ್ರೆ ನಿಧಾನವಾಗಿ ಒತ್ತಿ ಹಿಡೀರಿ. ನೀವು ಸ್ವತಃ ಇಂಜೆಕ್ಷನ್ ಹಾಕೊಳ್ಳುವ ಮೊದಲು ನಿಮ್ಮ ವೈದ್ಯರು ಅಥವಾ ನರ್ಸ್ ಸರಿಯಾದ ತರಬೇತಿ ನೀಡ್ತಾರೆ. ವೃತ್ತಿಪರ ಶಿಕ್ಷಣವಿಲ್ಲದೆ ಎಂದಿಗೂ ಪ್ರಾರಂಭಿಸಬೇಡಿ. ಮುಂದಿನ ಪ್ರಶ್ನೆ ಸಂದೀಪ್ ಅವರಿಂದ. ಅವ್ರು ಕೇಳೋದು, ಯಾವ ಯಂತ್ರ ಪರಿಣಾಮಗಳಾಗ್ತವೆ ಮತ್ತು ನಾನೇನ್ ಮಾಡಬೇಕು? ಹೆಚ್ಚಿನ ಯಂತ್ರ ಪರಿಣಾಮಗಳು ಜೀರ್ಣಕ್ರಿಯೆಗೆ ಸೇರಿವೆ. ಉದಾಹರಣೆಗೆ ವಾಂತಿ, ಜಲಬಂಧ, ಮಲಬದ್ಧತೆ ಮತ್ತು ಹಸಿವಾಗದಿರುವುದು. ಹೆಚ್ಚಿನವರಲ್ಲಿ ಇವು ಸೌಮ್ಯವಾಗಿದ್ದು ಡೋಸೇಜ್ ಹೆಚ್ಚಿಸುವಾಗ ಕಾಣಿಸ್ಕೋಬಹುದು. ಇವುಗಳ ನಿರ್ವಹಣೆಗೆ ನಿಧಾನವಾಗಿ ಸ್ವಲ್ಪವಾಗಿ ಉಣ್ಣಿ. ಎಣ್ಣೆ ಮಸಾಲೆ ಕಡಿಮೆ ಇರಲಿ ಮತ್ತು ಹೆಚ್ಚು ನೀರು ಕುಡಿಯಿರಿ. ನಿಮ್ಮ ವೈದ್ಯರು ಚಿಕಿತ್ಸೆಯ ಮೇಲೆ ನಿಗಾ ಇಟ್ಟು ಅಡ್ಡ ಪರಿಣಾಮಗಳಿಗೆ ಅನುಗುಣವಾಗಿ ಔಷಧ ಪ್ರಮಾಣ ಬದಲಾಯಿಸಬಹುದು. ಮುಂದಿನ ಪ್ರಶ್ನೆ ವಿಕ್ರಮ್ ಅವರಿಂದ. ಯಾವ ಲಕ್ಷಣಗಳು ತುರ್ತು ಎಚ್ಚರಿಕೆಗಳು ಎಂಬುದು ಮುಖ್ಯ ಪ್ರಶ್ನೆ. ನೀವು 3 ವಿಷಯಗಳನ್ನು ನೆನಪಿಡಬೇಕು. ಮೊದಲನೆಯದಾಗಿ, ವಾಂತಿಯೊಂದಿಗೆ ಬರುವ ಮತ್ತು ಕಡಿಮೆಯಾಗದ ತೀವ್ರವಾದ ಹೊಟ್ಟೆ ಅಥವಾ ಬೆನ್ನು ನೋವು. ಇಂತಹ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇದು ಪ್ಯಾಂಕ್ರಿಯಾಟೈಟಿಸ್ನಂತಹ ಗಂಭೀರ ಸಮಸ್ಯೆಯ ಸೂಚನೆ ಇರಬಹುದು. ಎರಡನೇದು, ಉಸಿರಾಟದ ತೊಂದರೆ, ತುಟಿ, ನಾಲಿಗೆ, ಗಂಟ್ಲು ಊತ ಅಥವಾ ನುಂಗಲು ಕಷ್ಟ ಆದರೆ ತಕ್ಷಣ ತುರ್ತು ಚಿಕಿತ್ಸೆ ಪಡೆಯಿರಿ. ಮೂರನೇದಾಗಿ, ನೀವು ಇನ್ಸುಲಿನ್ ಅಥವಾ ಸಲ್ಫೋನೈಯೂರಿಯಾ ಪಡೆಯುತ್ತಿದ್ದರೆ ಕಡಿಮೆ ಸಕ್ಕರೆ ಬಗ್ಗೆ ಎಚ್ಚರವಿರಲಿ. ಬೆವರು, ಗೊಂದಲ, ನಡುಕ ಇವು ಕಡಿಮೆ ಸಕ್ಕರೆಯ ಸೂಚನೆಗಳು. ಅದರಿಂದಲೇ ಚಿಕಿತ್ಸೆ ಅವಧಿಯಲ್ಲಿ ವೈದ್ಯಕೀಯ ಮೇಲ್ವಿಚಾರಣೆ ಅತ್ಯಗತ್ಯ. ಮುಂದಿನ ಪ್ರಶ್ನೆ ದೇವವಿಂದ. ಅವರ ಪ್ರಶ್ನೆ, ಪ್ರಯಾಣದ ವೇಳೆ ನಾನು ವಾರದ ಡೋಸ್ ಮಿಸ್ ಮಾಡಿದರೆ ಏನಾಗ್ತದೆ? ಇದು ಕೂಡ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಮಿಸ್ ಆದ ಡೋಸ್ 4 ದಿನಕ್ಕಿಂತ ಕಡಿಮೆ ವಿಳಂಬವಾಗಿದ್ದರೆ ತಕ್ಷಣ ತೆಗೆದುಕೊಳ್ಳಿ. ನಂತರ ನಿಗದಿತ ದಿನದಂದು ಸಾಮಾನ್ಯ ಡೋಸ್ ಮುಂದುವರಿಸಿ. 4 ದಿನಕ್ಕಿಂತ ಹೆಚ್ಚಾಗಿದ್ದರೆ ಆ ಡೋಸ್ ಬಿಟ್ಟು ಮುಂದಿನ ನಿಗದಿತ ದಿನದಂದು ತೆಗೆದುಕೊಳ್ಳಿ. ಒಟ್ಟಿಗೆ 2 ಡೋಸ್ ಬೇಡ. ನಿಮ್ಮ ಚಿಕಿತ್ಸೆಯ ಪ್ರಾರಂಭದಲ್ಲಿ ನಿಮ್ಮ ವೈದ್ಯರು ಮಿಸ್ ಆದ ಡೋಸ್ ಬಗ್ಗೆ ನಿರ್ದಿಷ್ಟ ಮಾರ್ಗದರ್ಶನವನ್ನು ಒದಗಿಸಬೇಕು. ಮುಂದಿನ ಪ್ರಶ್ನೆ ರಾಹುಲ್ ಅವರಿಂದ. ಅವ್ರ ಪ್ರಶ್ನೆ, ಯಾರು ಈ ಔಷಧಿಗಳನ್ನು ತೆಗೆದುಕೊಳ್ಳಬಾರದು? ಇದೊಂದು ಮಹತ್ವದ ತಪಾಸಣೆಯ ಅಂಶವಾಗಿದೆ.
ಮೆಡ್ಯುಲರಿ ಥೈರಾಯ್ಡ್ ಕಾರ್ಸಿನೋಮಾ ಅಥವಾ MEN2 ಸಿಂಡ್ರೋಮ್ಗೆ ಕುಟುಂಬದ ಇತಿಹಾಸವಿದ್ರೆ ಅಥವಾ ಇದೇ ರೀತಿಯ ಔಷಧಿಗೆ ಗಂಭೀರ ಅಲರ್ಜಿ ಪ್ರತಿಕ್ರಿಯೆ ಆಗಿದ್ರೆ ಈ ಔಷಧಿಗಳನ್ನು ಬಳಸುವುದು ನಿಷಿದ್ಧ ಆಗಿದೆ. ಇನ್ನು ಕೆಲವು ವೈದ್ಯಕೀಯ ಸ್ಥಿತಿಗಳು ಕೂಡ ಈ ಔಷಧಿಗಳನ್ನು ಬಳಸೋದನ್ನು ತಡಿಬಹುದು. ಆರಂಭಿಸುವ ಮೊದಲು ವೈದ್ಯರ ಸಲಹೆ ಅಗತ್ಯ. ನೀವು ಈ ಔಷಧಿಗೆ ಸೂಕ್ತವೇ ಎಂದು ವೈದ್ಯರು ಮಾತ್ರ ನಿರ್ಧರಿಸಬಲ್ಲರು. ಮುಂದಿನ ಪ್ರಶ್ನೆ ಆದಿತ್ಯ ಅಗರಿಂದ. ಅವ್ರ ಪ್ರಶ್ನೆ, ಇದು ಕೆಲಸ ಮಾಡಿದ್ರೆ ನಾನು 3 ತಿಂಗಳ ನಂತರ ನಿಲ್ಲಿಸಬಹುದಾ? ಇದು ಅನೇಕ ರೋಗಿಗಳು ಕೇಳುವ ಸಾಮಾನ್ಯ ಪ್ರಶ್ನೆಯಾಗಿದೆ. ಅತಿಯಾದ ತೂಕದ ಜೈವಿಕತೆಯನ್ನ ರಕ್ತದ ಒತ್ತಡದ ಜೈವಿಕತೆಯಂತೆ ಕಲ್ಪಿಸಿ. ಇದು ದೀರ್ಘಕಾಲೀನ ಸ್ಥಿತಿ, ವಾರಾಂತ್ಯದ ಯೋಜನೆ ಅಲ್ಲ. ಅನೇಕರಿಗೆ ದೀರ್ಘಕಾಲದ ಆರೈಕೆ ಬೇಕಾಗುತ್ತೆ. ಮುಂದುವರಿಸುವುದು ಅಥವಾ ಬದಲಾಯಿಸುವುದು ಪಾರ್ಶ್ವ ಪರಿಣಾಮ ಮತ್ತು ಅಪಾಯದ ಪ್ರೊಫೈಲ್ ಆಧಾರಿತ ವೈದ್ಯಕೀಯ ನಿರ್ಧಾರಗಳು. ಚಿಕಿತ್ಸೆಯು ನಿರಂತರ ಔಷಧ ಮತ್ತು ಜೀವನ ಶೈಲಿ ಬದಲಾವಣೆಗಳನ್ನು ಬಯಸುತ್ತದೆ. ವೈದ್ಯರ ಸಲಹೆ ಇಲ್ಲದೆ ಔಷಧ ನಿಲ್ಲಿಸಬೇಡಿ. ಯಾವುದೇ ಚಿಕಿತ್ಸೆ ನಿಲ್ಲಿಸೋದನ್ನ ವೈದ್ಯಕೀಯ ಮೇಲ್ವಿಚಾರಣೆ ಅಡಿ ಮಾಡಬೇಕು. ಇದು ನಿಮ್ಮ ಕತೆ ಅಂತ ಅನಿಸಿದ್ರೆ ಪ್ರಾಕ್ಟೋನಲ್ಲಿ ಒಬ್ಬ ಅತಿಯಾದ ತೂಕದ ವೈದ್ಯಕೀಯ ತಜ್ಞ ಅಥವಾ ಎಂಡೋಕ್ರೈನಾಲಜಿಸ್ಟ್ ಅವರನ್ನ ಭೇಟಿಯಾಗಿರಿ. ಸರಿಯಾಗಿ ಮೌಲ್ಯಮಾಪನ ಮಾಡಿಸ್ಕೊಂಡು ನಿಮ್ಮ ದೇಹಕ್ಕೆ ಸುರಕ್ಷಿತವಾಗಿರುವ ಯೋಜನೆಯನ್ನ ಆರಿಸಿ. ಸಾಮಾಜಿಕ ಮಾಧ್ಯಮ ಟ್ರೆಂಡ್ಗಳ ಆಧಾರದ ಮೇಲಲ್ಲ. ನೆನ್ಪಿಡಿ, ಈ ಔಷಧಿಗಳು ಪೋಷಣೆ, ವ್ಯಾಯಾಮ ಮತ್ತು ವರ್ತನೆ ಚಿಕಿತ್ಸೆಯಂತಹ ಜೀವನ ಶೈಲಿ ಬದಲಾವಣೆಗಳೊಂದಿಗೆ ಉತ್ತಮವಾಗಿ ಕೆಲಸ ಮಾಡುತ್ತವೆ. ಇವುಗಳಿಗೆ ವೈದ್ಯಕೀಯ ಮೇಲ್ವಿಚಾರಣೆ ಅಗತ್ಯವಿದ್ದು ಎಲ್ಲರಿಗೂ ಸೂಕ್ತವಲ್ಲ. ನಿಮ್ಮ ಸ್ಥಿತಿಗೆ ಈ ಚಿಕಿತ್ಸೆ ಸೂಕ್ತವೇ ಎಂದು ತಿಳಿಯಲು ತಜ್ಞರ ಸಲಹೆ ಪಡೆಯಿರಿ. ಪ್ರಮುಖ ಆರೋಗ್ಯ ವಿಷಯಗಳ ಕುರಿತು ಇನ್ನಷ್ಟು ಉಪಯುಕ್ತ ಸಲಹೆಗಾಗಿ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.